ನಾನು ಮಾರ್ಚ್ ಏಪ್ರಿಲಲ್ಲೇ ಬಡ್ಕೊಂಡೆ ವೆಯ್ಟ್ ಲಾಸ್ ಮಾಡೋಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೈಮ್, ಇವಾಗಲೇ ಸ್ಟಾರ್ಟ್ ಮಾಡಿ ಅಂತ. ಅವಾಗೆಲ್ಲ ಲೇಸಿ ಆಗಿದ್ರಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಡೈಲಿ ಮಳೆ ಬರ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ. ಸೊ ಈ ವೆದರ್ಗೆ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇರುತ್ತೆ. ಇವಾಗ ವೆಯ್ಟ್ ಲಾಸ್ ಮಾಡೋಕ್ಕೆ ಕಷ್ಟ ಆಗಲ್ವಾ? ಡೆಫಿನೆಟ್ಲಿ ಇಲ್ಲ, ಇವಾಗಲೂ ಮಾಡ್ಬೋದು. ಹೆಂಗೆ ಅಂತ ಕೇಳಿದ್ರೆ ತುಂಬ ಆಪ್ಷನ್ ಇದೆ. ಸೊ ವೆಯ್ಟ್ ಲಾಸ್ ಮಾಡ್ತಿರೋರ್ಗೂ ಕೂಡ ಆರಾಮಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು. ನಾನಂತೂ ಈ ಚಳಿಗೆ ಏನಾದರೂ ಈವ್ನಿಂಗ್ ತಿನ್ಬೇಕಂತ ಅನಿಸುತ್ತೆ. ಆಲ್ಮೋಸ್ಟ್ ನಾನು ವೀಕಲ್ಲಿ 3 to 4 ಡೇಸ್ ಸ್ನ್ಯಾಕ್ಸ್ನ ಮಾಡ್ಕೊತೀನಿ. ಬಟ್ ಎಲ್ಲ ಹೆಲ್ದಿ ಸ್ನ್ಯಾಕ್ಸ್ ಆಗಿರುತ್ತೆ. ಸೊ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಯಾವುದೇ ಥರ ತೊಂದರೆ ಆಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ವೆಯ್ಟ್ ಲಾಸ್ ಗೆಲ್ಪ್ ಆಗುವಂಥ ರೆಸಿಪೀಸೇ ಇದು. ಆಲ್ಮೋಸ್ಟ್ 5 ಹೆಲ್ದಿ ಸ್ನ್ಯಾಕ್ಸ್ ರೆಸಿಪೀಸ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಬೇಕಿದ್ರೆ ಲಿಂಕ್ ಬಯೋನಲ್ಲಿದೆ, ಚೆಕ್ ಮಾಡಿ. ಅಥವಾ ಯೂಟ್ಯೂಬಲ್ಲಿ ಲೈಫ್ ಆಫ್ ತಾನ್ವಿ ಅಂತ ಚೆಕ್ ಮಾಡಿದ್ರೆ ಸೊ ನನ್ನ ಚಾನಲ್ ಸಿಗುತ್ತೆ. ಅದರಲ್ಲಿ ಜಸ್ಟ್ ಸ್ನ್ಯಾಕ್ಸ್ ರೆಸಿಪೀಸ್ ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ ಗೆಲ್ಪ್ ಆಗುವಂಥ ಬ್ರೇಕ್ಫಾಸ್ಟ್, ಲಂಚ್ ರೆಸಿಪೀಸ್ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಒಂದ್ಸಲ ಚೆಕ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುವಂಥ ಕಂಟೆಂಟ್ ಒಂದಾದರೂ ಸಿಗುತ್ತೆ. ಯಾಕಂದರೆ ನನ್ನ ಚಾನಲಲ್ಲಿ ಯಾವುದೇ ಕೆಲ್ಸಕ್ಕೆ ಬರದೇ ಇರೋ ಕಂಟೆಂಟ್ ನಾನು ಯಾವುದೂ ಹಾಕಿಲ್ಲ. ಎಲ್ಲ ಏನಾದರೂ ಒಂದು ಇನ್ಫಾರ್ಮೇಟಿವ್ ಇರೋ ಕಂಟೆಂಟೇ ಹಾಕಿರೋದು. ನನ್ನ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಪೇಜ್ ಫಾಲೋ ಮಾಡೋದು ಮರಿಬೇಡಿ.